ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡರ ಮೇಲೆ ಎಫ್ಐಆರ್ ದಾಖಲಾಗುತ್ತಾ? ಎಲೆಕ್ಟ್ರಾಲ್ ಬಾಂಡ್ ವಿಚಾರವಾಗಿ ಬಿಜೆಪಿ ನಾಯಕರ ಮೇಲೆ ಎಫ್ಐಆರ್ ದಾಖಲಾಗುತ್ತಾ? ಖಾಸಗಿ ದೂರು ಆಧರಿಸಿ ಎಫ್ಐಆರ್ ದಾಖಲಿಗೆ ಸೂಚನೆಯನ್ನ ಕೊಡಲಾಗಿದೆ. 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಿತ್ತು. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಜೆಪಿ ನಡ್ಡಾ, ನಳಿನ್ ಕುಮಾರ್ ಕಟೀಲ್, ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಪದಾಧಿಕಾರಿಗಳ ವಿರುದ್ಧ ನೀಡಿದ್ದ ದೂರು. ಶ್ರೇಯಸ್ ಅಯ್ಯರ್ ಅನ್ನೋರು ಖಾಸಗಿ ದೂರನ್ನು ಕೊಟ್ಟಿದ್ರು. ನಿನ್ನೆ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿತ್ತು, ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತು ತಿಲಕನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ವೇಳೆ ಎಫ್ಐಆರ್ ದಾಖಲಾದರೆ ಯಾರ್ಯಾರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ, ಮತ್ತೆ ಯಾವಾಗ ಕಂಪ್ಲೇಂಟನ್ನು ಕೊಟ್ಟಿದ್ರು ಶ್ರೇಯಸ್ ಅಯ್ಯರ್ ಅನ್ನೋರು, ಇದು ಯಾವ ಹಂತಕ್ಕೆ ಹೋಗ್ಬೋದು ಅಂತ ನಾಗರಾಜ್? ರಂಜಿತ್, ಏನು ಜನಪ್ರತಿನಿಧಿಗಳ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಶ್ರೇಯಸ್ ಅಯ್ಯರ್ ಅನ್ನೋರು ಒಂದು ಖಾಸಗಿ ದೂರನ್ನ ಕೊಡ್ತಾರೆ. ಈ ಖಾಸಗಿ ದೂರಿನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡುವಂಥದ್ದು ಏನು ಬಿಜೆಪಿ ಎಲೆಕ್ಟ್ರೋಲ್ ಬಾಂಡ್ಗಳನ್ನ ಕಲೆಕ್ಟ್ ಮಾಡಿತ್ತು. ಅದರಲ್ಲಿ ನಿರ್ಮಲಾ ಸೀತಾರಾಮನ್, ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಜೊತೆಗೆ ಏನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಳಿನ್ ಕುಮಾರ್ ಕಟೀಲ್, ಬಿವೈ ವಿಜಯೇಂದ್ರ ಸೇರಿದಂತೆ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದೊಂಥರ ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ ಎಲೆಕ್ಟ್ರೋಲ್ ಬಾಂಡ್ ಹೆಸರಲ್ಲಿ ಅಂತೇಳಿ ಒಂದು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಈ ಖಾಸಗಿ ದೂರು ಸಲ್ಲಿಕೆಗೆ ಸಂಬಂಧಿಸಿದಂತೆ ಒಂದು ದೀರ್ಘವಾದ ವಿಚಾರಣೆಯನ್ನ ನಡೆಸಿದಂತ ಕೋರ್ಟ್ ನಿನ್ನೆ ಅನುಮತಿ ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೋರ್ಟ್ನ PCR ಆಧರಿಸಿ ಇವತ್ತು ತಿಲಕನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಬಿಡಿ ಅಧಿಕಾರಿಗಳು ಅಲ್ಲಿ ಎಲ್ಲ ಡೆಮಾಲಿಷನ್ ಮಾಡಿದ್ದಾರೆ. ಎಷ್ಟು ಅಂಗಡಿಗಳು ಸರಿಸುಮಾರು ಈಗ ಡೆಮಾಲಿಷನ್ ಆಗಿದ್ದಾವೆ? ಈ ಹೊತ್ತಿಗೆ ಈಗ ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ದೀಪ್ತಿ? ರಂಜಿತ್, ಇದು ಬಿಡಿಎಗೆ ಸೇರಿರುವಂತಹ ಜಾಗ ಆಗಿದೆ. ಸುಮಾರು 500 ಕೋಟಿ ಮೌಲ್ಯದ ಜಾಗ. ಈ ಜಾಗದಲ್ಲಿ ಹಲವು ಜನ ತಮ್ಮ ಮಳಿಗೆಗಳನ್ನ ಕಟ್ಕೊಂಡಿದ್ರು. ಆದ್ರೆ ಅವರಿಗೆ BBMP ಕಡೆಯಿಂದ, ಜೊತೆಗೆ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಲೈಸೆನ್ಸ್ ಸಿಕ್ಕಿತ್ತು. ಹೀಗಾಗಿ ಅದೇ ಒಂದು ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ BDA ತನ್ನ ಅಂದ್ರೆ ಅಲ್ಲಿ ಒಬ್ಬ ಖಾಸಗಿ ಮಾಲೀಕ ಮತ್ತೆ BDA ನಡುವೆ ಈ ಒಂದು ಜಗಳ ನಡೀತಾ ಇತ್ತು ಜಾಗದ ವಿಚಾರವಾಗಿ. ಅಂತಿಮವಾಗಿ ಕೋರ್ಟ್ BDA ಪರ ವಾದವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸೊ ಈಗ ಪೊಲೀಸರ ಸಮ್ಮುಖದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಬೆಳಿಗ್ಗೆ ಸುಮಾರು 7 ಗಂಟೆಯಿಂದನೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಾಗರಬಾವಿ ಬಳಿ ಇರುವಂತಹ ಜಾಗ ಇದಾಗಿದೆ. 5 ಎಕರೆ ಜಾಗ. ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಜಾಗಕ್ಕೂ ಕೂಡ ಸಾಕಷ್ಟು ವ್ಯಾಜ್ಯ ಇರುತ್ತೆ. ಅಂತಹ ಸಂದರ್ಭದಲ್ಲಿ BDAಗೆ ಒಳಪಟ್ಟಂತಹ ಸುಮಾರು 5 ಎಕರೆ ಜಾಗದಲ್ಲಿ ಒತ್ತುವರಿ ಆಗಿತ್ತು. ಈ ಕಾರಣದಿಂದ ಹಲವು ವರ್ಷಗಳಿಂದ ಕೋರ್ಟ್ನಲ್ಲಿ ಫೈಟ್ ಮಾಡಿ ಈಗ ಅಂತಿಮವಾಗಿ ಅವ್ರ ಪರ ವಾದ ಬಂದಿರೋದ್ರಿಂದ ಈಗ ಅದನ್ನ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಂಗಡಿ ಮಾಲೀಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಾ ಲೈಸೆನ್ಸ್ ನ ಕೊಟ್ಟು ಈಗ ಏಕಾಏಕಿ ಈ ರೀತಿ ತೆರವನ್ನ ಮಾಡಿದ್ರೆ ಹೇಗೆ ಅಂತ. ಆದ್ರೆ ಮತ್ತೊಂದ್ ಕಡೆ BDA ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ನಾವು ಏಕಾಏಕಿ ಮಾಡ್ತಾ ಇಲ್ಲ, ಈ ಒಂದು ಫೈಟ್ ಸುಮಾರು ವರ್ಷದಿಂದ ನಡೀತಾ ಇತ್ತು. ಜೊತೆಗೆ ಮುಂಚಿತವಾಗಿ 3 ದಿನಗಳ ಹಿಂದಷ್ಟೇ ನಾವು ಮಾಹಿತಿಯನ್ನ ಕೂಡ ಕೊಟ್ಟಿದ್ವಿ, ಈ ರೀತಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಯಾವುದೇ ರೀತಿಯಾಗಿ ಅವರು ಅಲ್ಲಿಂದ ಹೋಗ್ದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಫೋರ್ಸ್ ಜೊತೆ ನಾವು ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೀವಿ ಅನ್ನೋ ವಿಚಾರವನ್ನ ಕೂಡ ಹೇಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಮೂರು ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. SIT ಅಧಿಕಾರಿಗಳ ತಂಡ ಬೆಳ್ಳಂಬಳಿಗೆ ಮುನಿರತ್ನ ಅವರ ಮನೆಯ ಬಾಗಿಲನ್ನ ಬಡಿದಿದೆ. SIT ಅಧಿಕಾರಿಗಳ ತಂಡ 15 ಜನ ಅಧಿಕಾರಿಗಳ ತಂಡ ಮುನಿರತ್ನ ಅವರ ವೈಯಾಲಿ ಕಾವಲ್ನ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. DYSP ಕವಿತಾ ನೇತೃತ್ವದಲ್ಲಿ ದಾಳಿಯಾಗಿದೆ. ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಮನೆ ಸೇರಿದಂತೆ ಇನ್ನು ಅನೇಕ ಕಡೆಗಳಲ್ಲಿ ಏಕಕಾಲದಲ್ಲಿ SIT ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ. 3 ಕೇಸ್. ಮುನಿರತ್ನಗೆ ಬಿಗ್ ಶಾಕ್ ಬೆಳ್ಳಂಬೆಳಿಗ್ಗೆ ಎದುರಾಗಿದೆ. ಅಧಿಕಾರಿಗಳ ಜೊತೆಯಲ್ಲಿ FSL ಅಧಿಕಾರಿಗಳು ಕೂಡ ಬಂದಿದ್ದಾರೆ. SIT ಅಧಿಕಾರಿಗಳ ಜೊತೆಯಲ್ಲಿ ವೈಯಾಲಿ ಕಾವಲ್ ಮನೆಯಲ್ಲಿ 15 ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ. DYSP ಕವಿತಾ ನೇತೃತ್ವದಲ್ಲಿ ದಾಳಿಯಾಗಿದೆ. ಮುನಿರತ್ನಗೆ ಸೇರಿದ ಹಲವು ಪ್ರದೇಶಗಳಲ್ಲಿ ಹಲವು ಕಡೆಗಳಲ್ಲಿ
ದಾಳಿ ನಡೆಸಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ವೈಯಾಲಿ ಕಾವಲ್ನ ಮನೆ ಇಲ್ಲಿಯೂ ಕೂಡ ಈಗ ಅಧಿಕಾರಿಗಳ ತಂಡ ಬೀಡು ಬಿಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಯಾವಾಗ ವೈಯಾಲಿ ಕಾವಲ್ನ ಮುನಿರತ್ನ ಅವರ ಮನೆ ಮೇಲೆ SIT ಅಧಿಕಾರಿಗಳು ರೇಡ್ ಮಾಡಿದ್ರು, ಆ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನು ನಮ್ಮ ಮಾದೇಶ್ ಕೊಡ್ತಾ ಇದ್ರು. ಮಾದೇಶ್, ಈ ಹೊತ್ತಿಗೆ ಈಗ ದಾಳಿ ಎಲ್ಲಿವರೆಗೆ ಬಂದಿದೆ? ಎಷ್ಟು ಜನ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ ವೈಯಾಲಿ ಕಾವಲ್ನ ಮುನಿರತ್ನ ನಿವಾಸದಲ್ಲಿ? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ಮಾದೇಶ್? ರಂಜಿತ್, ಬೆಳಗ್ಗೆ 7:30ರಿಂದಲೂ ಕೂಡ ಸತತವಾಗಿ ಮುನಿರತ್ನ ಅವರ ವೈಯಾಲಿ ಕಾವಲ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. DYSP ಕವಿತಾ ಅವರ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದ್ದು ಈಗಾಗಲೇ ಒಳಗಡೆ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿತ್ FSL ಟೀಮ್ನ ಸಮೇತ ವೈಯಾಲಿ ಕಾವಲ್ನ ಮುನಿರತ್ನ ಅವರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಸುಮಾರು 15 ಕಡೆ ಈ ಒಂದು ದಾಳಿ ನಡೆದಿದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಅಂದರೆ ಮತ್ತಿಕೆರೆ ಆಗಿರ್ಬೋದು, JP ಪಾರ್ಕ್ ಆಗಿರ್ಬೋದು, ಯಶವಂತಪುರದಲ್ಲಿರುವಂತಹ ಮುನಿರತ್ನ ಅವರಿಗೆ ಸೇರಿದಂತಹ ಒಂದಷ್ಟು ಸ್ಥಳಗಳಲ್ಲಿ ಮತ್ತು ಕಚೇರಿಗಳಲ್ಲಿ ದಾಳಿ ನಡೆಸಿ SIT ತಂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಪೈಕಿ ಈ ಒಂದು ಮನೆಯ ಮೇಲೆ, ಅಂದರೆ ವೈಯಾಲಿ ಕಾವಲ್ನ ಮನೆಯ ಮೇಲೆ ಸುಮಾರು 15 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 3 ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿತ್ತು. ಒಂದು ವೈಯಾಲಿ ಕಾವಲ್ನಲ್ಲಿ 2 ಪ್ರಕರಣಗಳು, ಒಂದು ಕೊಲೆ ಬೆದರಿಕೆ ಆರೋಪ ಆಗಿರ್ಬೋದು, ಮತ್ತೊಂದು ಅಟ್ರಾಸಿಟಿ ಕೇಸ್ ಅಂದರೆ ಜಾತಿ ನಿಂದನೆ ಕೇಸ್ ದಾಖಲು ಮಾಡುವಂಥ ಕೆಲಸ ಮಾಡಲಾಗಿತ್ತು. ಅದಾದ ಮೇಲೆ 18ನೇ ತಾರೀಕು ಕಗ್ಲಿಪುರದಲ್ಲಿ, ರಾಮನಗರದ ಕಗ್ಲಿಪುರದಲ್ಲಿ ಅತ್ಯಾಚಾರ ಆರೋಪದ ಕೇಸ್ ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯಾ ಠಾಣೆ ಅಧಿಕಾರಿಗಳು ತನಿಖೆ ನಡೆಸಿ ಒಂದು ವರದಿಯನ್ನು, ಅಂದರೆ ಪ್ರಾಥಮಿಕ ವರದಿಯನ್ನು ಈಗಾಗಲೇ SIT ಅಧಿಕಾರಿಗಳಿಗೆ ಈ ಒಂದು ಕೇಸ್ ಟ್ರಾನ್ಸ್ಫರ್ ಆದಮೇಲೆ ಕೊಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಕೇಸ್ಗಳನ್ನ ಆಧಾರದ ಮೇಲೆ ಈ ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸುಮಾರು 7:30ರಿಂದ 3ರಿಂದ 4 ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾವಾಗ ಈ ಒಂದು ಕೃತ್ಯ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಘಟನಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕಚೇರಿ ಆಗುವುದು ಮತ್ತು ಮನೆಯಲ್ಲಿ ಆಗಿರ್ಬೋದು ಅಲ್ಲಿರುವಂಥ ವ್ಯಕ್ತಿಗಳನ್ನು ಕೂಡ, ಅಂದರೆ ಮುನಿರತ್ನ ಅವರಿಗೆ ಸೇರಿದಂಥ ಅವರ ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ಮಾಡಿ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದೂರುದಾರರಿಂದ ಒಂದಷ್ಟು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ನೀಡಿರುವಂಥ ಒಂದಷ್ಟು ಎವಿಡೆನ್ಸ್ಗಳನ್ನು ಮುಂದಿಟ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಎವಿಡೆನ್ಸ್ಗಳನ್ನು ಹುಡುಕಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಮುನಿರತ್ನ ಅವರಿಗೆ ಸೇರಿದಂಥ ಸಂಬಂಧಪಟ್ಟಂತಹ ಒಂದಷ್ಟು ಸ್ಥಳಗಳಲ್ಲಿ ದಾಳಿ ನಡೆಸಿ ಇಂಚಿಂಚು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ದಾಳಿಯಲ್ಲಿ ಏನೆಲ್ಲ ಸಿಗುತ್ತೆ ಆ ಒಂದು ಎವಿಡೆನ್ಸ್ನ ಆಧಾರದ ಮೇಲೆ ಮುನಿರತ್ನನನ್ನ ಹೆಚ್ಚಿನ ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್.